ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ದಿನ ನಮ್ಮ ನಿಧಿಯವರ ಜೊತೆ ಹೆಜ್ಜೆ ಹಾಕ್ತಿದ್ದಂತ ಶಶಿನ್ ಅವರು ಈ ವ್ಯಾಲೆಂಟೈನ್ಸ್ ಡೇ ದಿನದಿಂದ ಹೊಸ ಪ್ರೀತಿ ನಮ್ಮ ಆಸಿಯಾ ಜೊತೆ ಹೆಜ್ಜೆ ಹಾಕಲಿದ್ದಾರೆ. ನಿಧಿ ಅವರಿಗೆ ಕನ್ನಡ ಧಾರಾವಾಹಿಯಲ್ಲಿ ಬ್ಯುಸಿ ಸ್ಕೆಡ್ಯೂಲ್ಸ್ ಇರೋದ್ರಿಂದ ನಿಧಿ ತುಂಬಾ ಬೆಸ್ಟ್ ವಿಶಸ್ ನ ನಮ್ಮ ಶಶಿನ್ಗೆ ಕಳಿಸಿದ್ದಾರೆ. ಆಸಿಯಾ ಅವ್ರನ್ನ ಕೂಡ ಬಹಳ ಪ್ರೀತಿಯಿಂದ ಅವರಿಗೆ ಕಳಿಸಿದ್ದಾರೆ. ವೆಲ್ಕಮ್ ಆಸಿಯಾ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಬಂದ ತಕ್ಷಣನೇ ಫೈರ್ ಬ್ರ್ಯಾಂಡ್. ಈ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಶಶಿನ್ಗೋಸ್ಕರ. ಪಾಪ ಅವರು ತುಂಬಾ ಕಷ್ಟಪಡ್ತಾ ಇದ್ರು. ನಂಗೆ ಗೊತ್ತಿರಲಿಲ್ಲ ಅವ್ರ ಮುಂಚೆ ಎಪಿಸೋಡ್ಸ್ ಹೇಗಿತ್ತು ಅಂತ. ನಾನು ಬಂದಿದ್ದಾಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವರಷ್ಟೇ ಇಲ್ಲ, ನನ್ನ ಟೀಮ್ ಕೂಡ ಅಷ್ಟೇ. ಮಲ್ಲಿ ಅವ್ರು ನಂಗೆ ಫುಲ್ ಭಯ ಪಡ್ತಿದೆ, ಯಾಕಂದರೆ ನಾನು ಸೆಂಟ್ರಲ್ ಬಂದಿದ್ದೀನಲ್ವಾ, ಹೇಗೆ ಮಾಡ್ತೀನೋ ಏನೋ ಅಂತ. ತುಂಬ ಟೀಮ್ ಎಷ್ಟು ಸಪೋರ್ಟ್ ಮಾಡಿದ್ರು. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಅಪೂರ್ವ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಐ ಥಿಂಕ್ ನಾನು ನೋಡಿದ್ರಲ್ಲಿ ಒನ್ ಆಫ್ ದ ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ನಿಜವಲ್ವೇ. ಭಾಳ ಅವ್ರು ಮಾಡ್ಬೇಕಾದ್ರೆ ನೋಡ್ಬೇಕನ್ಸ್ತಾ ಇರುತ್ತೆ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಆ ಸ್ಮೈಲ್ ಯಾವಾಗ ಇನ್ ಹಿಸ್ ಫೇಸ್, ದಟ್ ಇಸ್ ಕಾಲ್ಡ್ ಆಸ್ ದ ಕ್ವಾಲಿಟಿ ಆಫ್ ಅ ಡ್ಯಾನ್ಸರ್. ಆ್ಯಂಡ್ ಕಮಿಂಗ್ ಟು ಆಸಿಯಾ, ನಿಜವಾಗ್ಲೂ ನಾನು ಐ ನಾಟ್ ಎಕ್ಸ್ಪೆಕ್ಟ್ ಫಸ್ಟು ಆ್ಯಕ್ಚುಲಾಗೆ ನೀವು ಬಂದಿದ್ದೀರಾ ಹೆಂಗೆ ಆಗ್ಬೋದು ಏನಕ್ಕಂದರೆ ಫಸ್ಟ್ ಬಂದ ತಕ್ಷಣ ನೀವು ಅಷ್ಟು ಈಸಿಯಾಗಿ ಜೆಲ್ ಆಗಕ್ಕಾಗುತ್ತಾ ಅನ್ನೋದೊಂದು ಕ್ವಶನ್ ಬರುತ್ತೆ. ಬಟ್ ಇಟ್ ವಾಸ್ ಲುಕಿಂಗ್ ದಟ್ ಆಸ್ ಇಫ್ ಯು ವರ್ ಡ್ಯಾನ್ಸಿಂಗ್ ಫಾರ್ 5-6 ಎಪಿಸೋಡ್ ಡ್ಯಾನ್ಸ್ ಮಾಡ್ದಂಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಯಾಕೆ ಬರಲ್ಲ, ಯಾವಾಗ ಬರುತ್ತೆ ಅಂದ್ರೆ ನಂಬಿಕೆ ಇದ್ದಾಗ ಮಾತ್ರ ಬರುತ್ತೆ. ಯು ಬಿಲೀವ್ಡ್ ಹಿಮ್ ಅಂಡ್ ಹಿ ಬಿಲೀವ್ಡ್ ಯು ಅಂಡ್ ಮಲ್ಲಿ ಬಿಲೀವ್ಡ್ ಯು ಬೋತ್. ದಟ್ಸ್ ವಾಟ್ ಇಸ್ ದ ರಿಸಲ್ಟ್ ಟುಡೇ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಟುಡೇ ಇಟ್ ವಾಸ್ ಜಸ್ಟ್ ಸ್ಟಾರ್ಟಿಂಗ್. ಐ ಥಿಂಕ್ ನೆಕ್ಸ್ಟ್ ಒನ್ ಯು ವಿಲ್ ಮೇಕ್ ಇಟ್ ಮೋರ್ ಬಿಗರ್ ಅಂತ ನಂಗೆ ಅನ್ಸುತ್ತೆ. ಗಾಡ್ ಬ್ಲೆಸ್ ಯು. ಇಟ್ ವಾಸ್ ಚೆಡಿ ಚೆಡಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಶಿವಣ್ಣ. ಎಸ್, ಈ ಹಾಡು ಇಷ್ಟು ದೊಡ್ಡ ಹಾಡು, ಇಷ್ಟು ಮ್ಯಾಜಿಕಲ್ ಹಾಡು ಮಾಡಿದ ನಂತರ ನಾನವನಲ್ಲ ಅಂತ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ ನೋಡಿ ಜನಿಯಾಜಿ. ಇನ್ನು ಮುಂದೆ ಎಲ್ಲ ನೀವೇನೆ, ನಮ್ದು ಅನ್ನೋದೆಲ್ಲ ನಿಮ್ದೇನೆ. ಆಸಿಯಾ ಶಶಿ ನಿಮ್ಗೆ ಪ್ರಣಾಮ. ಈ DKD ಮೇಲೆ ನಿಮ್ದೇ ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ಲಕ್ ಅಂಡ್ ವೆಲ್ಕಮ್ ಟು DKD. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಆ ಶಿವನನ್ನ ಇವತ್ತು ಹೋಲಿಸೋದಕ್ಕೆ ಈ 4 ಜನ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೊಡ್ಡ ಚಪ್ಪಾಳೆ ಬರಬೇಕು. ದರ್ಶನ್, ಸದ್ವಿನ್, ನಿತಿನ್ ಹಾಗೂ ಶಶಾಂಕ್. ಆಕ್ಚುಲಿ ಈ ಹಾಡಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಬಾರಿಯ ಶಿವರಾತ್ರಿಗಾಗಿ ನಮ್ಮದೇ ಝೀ ನೆಟ್ವರ್ಕ್ ನಿಂದ ಸಂಯೋಜನೆ ಮಾಡಿದಂತಹ ಶಿವನ ಎಕ್ಸ್ಕ್ಲೂಸಿವ್ ಭಕ್ತಿ ಹಾಡು. ಸೊ ಆ ಹಾಡಿಗೆ ಇವತ್ತು 4 ಜನ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯನ ಅನೌನ್ಸ್ ಮಾಡುವಂತ ಸಮಯ. ಈಗ ನಮ್ಮ ರಾಘು ಬೆಳ್ಳಿ ತೆರೆ ಹಾಗೂ ಕಿರುತೆರೆಯಿಂದ ಹೊಸ ತೆರೆ ಅಂದರೆ ಡಿಜಿಟಲ್ ತೆರೆ OTTಗೆ ಕಾಲಿಡ್ತಾ ಇದ್ದಾರೆ. ಕನ್ನಡದ ಒರಿಜಿನಲ್ OTT ಕಂಟೆಂಟ್ ಗಳಿಗೆ ಇನ್ನೊಂದು ಹೆಸರಾದಂತ ಕನ್ನಡ ZEE5 ನಲ್ಲಿ ನಮ್ಮ ಚಿನ್ನಾರಿ ಮುತ ವಿಜಯ್ ರಾಘವೇಂದ್ರ ಅವರ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಆ ಹೊಸ ಅಧ್ಯಾಯದ ಹೆಸರೇ ರಾಕ್ಷಸ. ರಾಘು, ಎಲ್ಲರೂ ನಿಮ್ಮನ್ನ ದೇವ್ರ ತರ ಹುಡುಗ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನೀವು ನೋಡಿದ್ರೆ ವೆಬ್ ಸೀರೀಸ್ ಅಲ್ಲಿ ರಾಕ್ಷಸನಾಗಿ ಬರ್ತಾ ಇದ್ದೀರಾ. ಏನಿ ರಾಕ್ಷಸ ಅಂತ ಟೈಟಲ್ ಕೇಳಿದಾಗ ಒಂದು ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಏನಪ್ಪಾ ಅಂದ್ರೆ, ಶಿವಣ್ಣ ಮಾಮ ಒಂದು ಸಿನಿಮಾ ಮಾಡಿದ್ರು ರಾಕ್ಷಸ ಅಂತ. ಅದ್ರಲ್ಲೊಂದು ಫ್ಯಾಂಟಾಸ್ಟಿಕ್ ಟ್ಯಾಗ್ ಲೈನ್ ಇದೆ, ಅದ್ ಮಾಮನ ಹೇಳ್ಬೇಕು. ನಾನು ಸರಿ ಇಲ್ಲ, ಸೈಲೆಂಟ್ ಸೈಡ್ ಇದ್ಬಿಡು. ಇದು ಒಂದು ನನಗೆ ಎಕ್ಸೈಟ್ಮೆಂಟ್ ಆಯ್ತು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಅಫ್ಕೋರ್ಸ್ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ತರುಣ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ZEE ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಒಳ್ಳೆ ಕಥೆನ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಂದು ಇಡೀ ಸ್ಲ್ಯಾಂಗ್ ಅಲ್ಲಿ, ಉತ್ತರ ಕರ್ನಾಟಕದಲ್ಲೇ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಅದೇ ಭಾಷೆಯಲ್ಲಿ ಮಾತಾಡಬೇಕು, ಅದೇ ಸ್ಲ್ಯಾಂಗ್ ಅಲ್ಲಿ ಮಾತಾಡಬೇಕು ಅನ್ನೋ ಯಾವಾಗ್ಲೂ ಆಸೆ ನನಗಿತ್ತು. ಅದೊಂದು ಬಹಳ ದೊಡ್ಡ ಆಸೆ ನನಗೆ. ರಾಕ್ಷಸ ಅನ್ನೋದು ಅದಕ್ಕೆ ಸಿಂಬಾಲಿಕ್ ಆಗಿ ಒಂದು ಮೊಸಳೆ ಇದೆ.
ಮೊಸಳೆ ಹೊಟ್ಟೆ ಹಸುವಿಗೆ ತಿನ್ನುತ್ತೆ, ಆದ್ರೆ ಮನುಷ್ಯ ಹೊಟ್ಟೆ ಹಸು ಇಲ್ಲದೇನೆ ತನಗ್ ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ಳೋ ಅಂತ ಒಂದು ಆ ರಾಕ್ಷಸತನ ಹುಟ್ಕೊಂಡ್ಬಿಟ್ಟಿರುತ್ತೆ. ಹೊಟ್ಟೆ ತುಂಬದ ಮೇಲೂ ಪಡ್ಕೋಬೇಕು ಅನ್ನೋ ಒಂದು ರಾಕ್ಷಸ. ಇನ್ನು ಕೆಲವರು ಹೊಟ್ಟೆ ಹಸುವಿನಿಂದ ಮಾಡ್ತಾರೆ, ಅನಿವಾರ್ಯತೆಯಿಂದ ಮಾಡ್ತಾರೆ. ಸೊ ಈ ತರ ಹಲವಾರು ವಿಚಾರಗಳನ್ನ ಹೊಂದ್ಕೊಂಡಿರುವಂತ ಒಂದು ಕಥಾ ಅಂಶ ರಾಕ್ಷಸ ವೆಬ್ ಸೀರೀಸ್. ಈಗ ರಾಕ್ಷಸ ವೆಬ್ ಸೀರೀಸ್ ನ ಕಲಾವಿದರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಕ್ಷಸ ವೆಬ್ ಸೀರೀಸ್ ನ ನಾಯಕ ನಟಿ ಮಯೂರಿ, ರಾಕ್ಷಸ ವೆಬ್ ಸೀರೀಸ್ ನ ಪ್ರಮುಖ ಪಾತ್ರಧಾರಿ ಅಪ್ಪಣ್ಣ ಹಾಗೂ ನಿರ್ದೇಶಕರಾದಂತಹ ಸುಹಾನ್ ಆನ್ ಸ್ಟೇಜ್ ಪ್ಲೀಸ್. And now it's time to welcome ನಮ್ಮ ನಾಯಕ ನಟ ವಿಜಯ್ ರಾಘವೇಂದ್ರ. ಸೊ ಮಯೂರಿ ಅವರೇ, ನಿಮ್ಮನ್ನ ಕಿರುತೆರೆಯಲ್ಲೂ ನೋಡಿದ್ವಿ, ನಾವು ಬೆಳ್ಳಿ ತೆರೆಯಲ್ಲಿ ಸಂಭ್ರಮಿಸಿದ್ವಿ. ಈಗ OTT ಮೊಟ್ಟ ಮೊದಲ ಬಾರಿಗೆ ನಿಮ್ಮ ವೆಬ್ ಸೀರೀಸ್ ಬರ್ತಾ ಇದೆ. ಸೊ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಇದ್ರ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. OTTಯಲ್ಲಿ ನನ್ನ ಚೊಚ್ಚಲ ಪ್ರಾಜೆಕ್ಟ್, ಅದು ತರುಣ್ ಸರ್ ಪ್ರೊಡಕ್ಷನ್ಸ್ ಅಲ್ಲಿ. ಈ ಪ್ರಾಜೆಕ್ಟ್ ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಜ್ಯೋತಿ ಅನ್ನೋ ಒಂದು ಬ್ಯೂಟಿಫುಲ್ ಪಾತ್ರ ನಿಭಾಯಿಸಿದ್ದೀನಿ. ಬಸರಿಂಗ್ಸು, ತುಂಬಾ ಮೂಡ್ ಸ್ವಿಂಗ್ಸ್. ಸೊ ಆ ಒಂದು ಮೂಡ್ ಸ್ವಿಂಗ್ಸ್ ಅಲ್ಲಿ ಗಂಡನಿಗೆ ಕೊಡುವಂತಹ ಒಂದು ಎಕ್ಸ್ಟ್ರಾ ಪ್ರೆಷರ್, ಬಿಕಾಸ್ ಹಿ ಈಸ್ ಆಲ್ರೆಡಿ ಅನ್ ಆಫೀಸರ್. ಸೊ ಇಷ್ಟು ಕಥೆ ನಮ್ಮ ವೆಬ್ ಸೀರೀಸ್ದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸೊ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನಗೆ ಯಾವತ್ತೂ ಇದ್ದಿದೆ ಆ್ಯಂಡ್ ಇನ್ನು ಮುಂದೇನೂ ಇರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಯೂರಿ. ಅಂಡ್ ಇನ್ನು ನಮ್ಮ ಕುಟುಂಬದ ಪ್ರತಿಭೆ, ನಮ್ಮ ಪ್ರೀತಿಯ ಅಪ್ಪಣ್ಣ. ಹೇಳು, ಎಷ್ಟು ಖುಷಿ ಆಗಿದೆ ನಿನಗೆ ವೆಬ್ ಸೀರೀಸ್ ಅಲ್ಲಿ ಪಾತ್ರ ಮಾಡ್ತಿರೋದು? ಜಿ ಕನ್ನಡದ ಜೊತೆಗೆ ನನ್ನೊಂದು ದಶಕದ ಜರ್ನಿ, 10 ವರ್ಷಗಳ ಜರ್ನಿ. ನನ್ನನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅಲ್ಲಿ ರನ್ನರ್ ಮಾಡಿದೆ, ಚಾಂಪಿಯನ್ಶಿಪ್ಪಲ್ಲಿ ವಿನ್ನರ್ ಮಾಡಿದ್ರು. ಇದೇ ಚಾನಲ್ ನನ್ನ ಆ್ಯಂಕರು ಕೂಡ ಮಾಡ್ತು, ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಶೋ ಅಲ್ಲಿ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ZEE5 ಅವರು ಹಾಗೆ ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ ನನ್ನ ಮೇಲೆ ನಂಬಿಕೆ ಇಟ್ಟು ಒಬ್ಬ ಕಾಮಿಡಿಯನ್ ಕರ್ಕೊಂಡು ಬಂದು ಸೀರಿಯಸ್ ರೋಲ್ ಮಾಡಿಸಿದ್ದಾರೆ. ನನ್ನ ನಂಬಿ ಒಂದು ಥ್ರೋಟ್ ವಿಜಯ್ ಸರ್ ಜೊತೆ ಇರುವಂತಹ ಒಂದು ಪಾತ್ರವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಈ ZEE5 ಮುಖಾಂತರ ಒಂದು ಅದ್ಭುತವಾದಂಥ ಉತ್ತರ ಕರ್ನಾಟಕದ ಕಥೆಯನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. 20ನೇ ತಾರೀಕು ಈ ತಿಂಗಳು. ದಯಮಾಡಿ ಎಲ್ಲರೂ ನೋಡಿ, ಹರಸಿ, ಹಾರೈಸಿ. ಥ್ಯಾಂಕ್ ಯು ಅಪ್ಪಣ್ಣ. ಸುಹಾನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಬಗ್ಗೆ ಹೇಳಬೇಕು, ಒಂದು ಮೊಟ್ಟೆ ಕಥೆಯ ರೂಪಾಂತರ ಈ ಸಿನಿಮಾಗಳ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ರಾಕ್ಷಸ ವೆಬ್ ಸೀರೀಸ್ ಮೂಲಕ ತಮ್ಮ ನಿರ್ದೇಶನದ ಒಂದು ಟ್ಯಾಲೆಂಟ್ ನ ತೋರಿಸೋದಕ್ಕೆ ಹೊರಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಸರ್. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ. ಎಲ್ರಿಗೂ ಜಡ್ಜಸ್ ಎಲ್ರಿಗೂ ನಮಸ್ಕಾರ. ಸೊ ರಾಕ್ಷಸ ಜರ್ನಿನೇ ಒಂದು ರೀತಿ ಹೇಳಬೇಕು ಅಂತಾದ್ರೆ ಉತ್ತರ ಕರ್ನಾಟಕ ನಾವು ಅಷ್ಟು ಎಕ್ಸ್ಪ್ಲೋರ್ ಮಾಡದಂಥ ಒಂದು ಅಂಗ ಅಂದ್ರೆ OTT ಸ್ಪೇಸೇ ನಾವು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಸೊ ದಿಸ್ ವಾಸ್ ಅ ಬ್ಯೂಟಿಫುಲ್ ಅಪರ್ಚುನಿಟಿ ನನಗೆ ಬಂದಾಗ. ಒಳ್ಳೆ ಆಕ್ಟರ್ಸ್ ಇದ್ದಾಗ ನಮ್ಮ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಡೈರೆಕ್ಟರ್ಸ್ ಕೆಲಸ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮ್ಗನ್ಸುತ್ತೆ, ಬಟ್ ನಾವೇ ಮಾಡಿರೋದ್ರಿಂದ ಅದು ನಾವು ಜಾಸ್ತಿ ಹೇಳ್ಬಾರ್ದು. ಇದು 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಬೆಸ್ಟ್ ವಿಶಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್.